ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಆ್ಯಂಡ್ ಬಿಯಾಂಡ್ ಕೆ ಕುಕ್ಕಿಂಗ್ ಸೀರೀಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಕಿಚನ್ನಲ್ಲಿ ಏನು ಸ್ಪೆಷಲ್ ಅಂತ ತಮ್ಮನೇನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಎಸ್, ಇವತ್ತು ನಾವು ಮಾಡ್ತಿರೋದು ಕೂರ್ಗ್ ಸ್ಟೈಲ್ ಸ್ಪೈಸಿ ಆ್ಯಂಡ್ ಟೇಸ್ಟಿ ಪೋರ್ಕ್ ಫ್ರೈ. ಪೋರ್ಕ್ ಲವರ್ಸ್, ಈ ರೆಸಿಪಿನ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ನಮ್ಮ ಕೂರ್ಗ್ ಸ್ಟೈಲ್ನಲ್ಲಿ ಪೋರ್ಕ್ನ ಟ್ರೆಡಿಷ್ನಲ್ ಸ್ಪೈಸಸ್ ಜೊತೆ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ತೀವಿ ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ನಮ್ಮ ಕುಕ್ಕಿಂಗ್ ಶುರು ಮಾಡೋ ಮೊದಲು ಕೆಲವು ಪ್ರಿಪರೇಷನ್ಗಳನ್ನು ರೆಡಿ ಮಾಡ್ಕೊಂಡಿರಬೇಕು. ಅಂದರೆ ಮೊದಲಿಗೆ ಸ್ವಲ್ಪ ಕೊರಿಯಾಂಡರ್ ಪೌಡರನ್ನು ಸ್ವಲ್ಪ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರಿ. ಇನ್ನೊಂದು ನಮ್ಮ ಸ್ಪೆಷಲ್ ಪೋರ್ಕ್ ಮಸಾಲ ಕೂಡ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈ ಪೋರ್ಕ್ ಮಸಾಲ ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಆಮೇಲೆ ಸ್ಕ್ರೀನಲ್ಲಿ ತೋರಿಸ್ತೀನಿ. ಧನಿಯಾ ಪೌಡರನ್ನು ಸ್ವಲ್ಪ ರೋಸ್ಟ್ ಮಾಡಿ ಸಪರೇಟಾಗಿ ತೆಗೆದಿಟ್ಕೊಳ್ಳೋಣ. ಮೊದಲಿಗೆ ಪೋರ್ಕ್ನ ಕ್ಲೀನ್ ಮಾಡಿ ಇದರಲ್ಲಿ ಇರೋ ಫ್ಯಾಟ್ ಮತ್ತು ಮೀಟನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಫ್ಯಾಟಲ್ಲಿ ಸ್ವಲ್ಪ ಆಯಿಲ್ ರಿಲೀಸ್ ಆಗುತ್ತೆ, ಅದು ನಮ್ಮ ಕರಿಗೆ ಒಳ್ಳೆ ಟೇಸ್ಟನ್ನು ಕೊಡೋದಿಲ್ಲ. ಅದರಿಂದ ಫಸ್ಟ್ ಪೋರ್ಷನ್ ಮತ್ತು ಸೆಕೆಂಡ್ ಪೋರ್ಷನ್ ಈ ಥರ ಮಾಡಿಕೊಂಡು ಈ ಫ್ಯಾಟ್ ಇರುವಂಥ ಮೀಟನ್ನು ಫಸ್ಟ್ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಅರಿಶಿಣ ಹುಡಿ ಮತ್ತು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾಗ ಅದರಲ್ಲಿರೋ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಈ ಆಯಿಲ್ನ ನಾವು ಕುಕ್ಕಿಂಗ್ಗೆ ಬಳಸ್ಕೊಳ್ಳೋದು ಬೇಡ. ಇದು ಹೆಲ್ತಿಗೂ ಒಳ್ಳೆಯದಲ್ಲ ಅಷ್ಟೊಂದು ಆಯಿಲ್ ತಿಂದರೆ. ಸೊ ಹಾಗಾಗಿ ಈ ಆಯಿಲ್ನ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಫುಲ್ ಡ್ರೈ ಆಗಿರೋ ಮೀಟ್ ಜೊತೆ ನಾವು ಇನ್ನು ಸೆಕೆಂಡ್ ಪೋರ್ಷನ್ ತೆಗೆದಿಟ್ಕೊಂಡಿದ್ದೀವಲ್ಲ, ಈ ಮೀಟನ್ನು ಸಹ ಸೇರಿಸ್ಕೊಳ್ಳೋಣ. ಮೀಟ್ ಮತ್ತು ಫ್ಯಾಟ್ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ನಮ್ಮ ಪೋರ್ಕ್ ಫ್ರೈಗೆ ಒಳ್ಳೆಯ ಟೇಸ್ಟ್ ಮತ್ತು ಫ್ಲೇವರ್ ಕೊಡೋ ಮುಖ್ಯ ಸ್ಟೆಪ್. ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತಾ? ಎಸ್, ಪರ್ಫೆಕ್ಟ್. ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಸಾಲ್ಟ್, ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್ ಇದೆರಡನ್ನು ಹಾಕಿ ಮಿಕ್ಸ್ ಮಾಡಿ. ಒಂದು 2 ಮಿನಿಟ್ಸ್ ಬಿಟ್ಟರೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡೋಣ. ಇವಾಗ ಇದಕ್ಕೆ ರೋಸ್ಟೆಡ್ ಕೊರಿಯಾಂಡರ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಜೊತೆಗೆ ಚಿಲ್ಲಿ ಪೌಡರನ್ನು ಸಹ ಹಾಕ್ಕೊಳ್ಳೋಣ. ಮತ್ತು ಆಗಲೇ ಹೇಳಿದ್ನಲ್ಲ, ಕೂರ್ಗ್ ಸ್ಪೆಷಲ್ದು ಪೋರ್ಕ್ ಮಸಾಲ ನಾನು ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ಏನೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು ಅಂತ. ಆದಷ್ಟು ಐಟಮ್ಸ್ನ ಹಾಕಿ ಗ್ರೈಂಡ್ ಮಾಡಿ ತಗೊಳ್ಳಿ. ಇಲ್ಲ ನೀವು ರೆಡಿನೇ ತಗೊಳ್ತೀನಿ ಅಂತಂದರೆ ರೆಡಿ ಪೋರ್ಕ್ ಮಸಾಲನೂ ಸಿಗುತ್ತೆ, ಅದನ್ನೇ ತೊಗೊಂಡು ಹಾಕಿದರೂ ಆಯಿತು. ಪೋರ್ಕ್ ಮಸಾಲ ಒಂದು 3 ಸ್ಪೂನ್ ಹಾಕಿರ್ತೀನಿ. 10 ಹಸಿಮೆಣಸಿನಕಾಯಿ, 4 ಈರುಳ್ಳಿ, 3 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ತೊಗೊಂಡು ಅದನ್ನು ಸ್ವಲ್ಪ ಜಜ್ಜಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಹಾಕಿ ಮಿಕ್ಸ್ ಮಾಡ್ತಾ ಇರೋದು. ಮಿಕ್ಸಿ ಮಾಡಬೇಡಿ, ಜಜ್ಜಿನೇ ಹಾಕ್ಕೋಬೇಕು, ಆವಾಗಲೇ ಟೇಸ್ಟ್ ಸಿಗೋದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1 ಕಪ್ ನೀರು ಹಾಕಿ. ಅಂದರೆ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ಒಂದು ಕಪ್ ಸಾಕು. ಮತ್ತು ಈ ಕರಿ ಮಾಡಲಿಕ್ಕೆ ಓವರಲ್ ಆಗಿ ಒಂದು 10 to 15 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಯಿಸೋದು ಬೇಡ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡೋಣ. ನೀವು ಇದಕ್ಕಿಂತ ಮುಂಚೆ ಅಂದರೆ ಕರಿ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆನೇ ನೀವು 3 ಐಟಮ್ಸ್ನ ರೆಡಿ ಮಾಡಿಟ್ಕೋಬೇಕು. ಒಂದು, ಧನಿಯಾ ಪೌಡರನ್ನು ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ಸೆಕೆಂಡು, ಪೋರ್ಕ್ ಮಸಾಲಾನ ಮನೇಲೇ ಮಾಡೋದಿದ್ದರೆ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದು, ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಅದನ್ನು ಕಲ್ಲಲ್ಲಿ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳೋದು. ಇದು 3 ಸಹ ಮೇನ್. ಈ ಪೋರ್ಕ್ ಕರಿ ಮಾಡಲಿಕ್ಕೆ ಇದು 3 ಮೇನಾಗಿ ಮಾಡ್ಕೋಬೇಕಾಗಿರೋಂಥದ್ದು. ಇದು ರೆಡಿ ಇತ್ತು ಅಂದರೆ 10 ನಿಮಿಷ 15 ನಿಮಿಷಕ್ಕೆಲ್ಲ ಕರಿ ರೆಡಿ ಆಗಿಬಿಡುತ್ತೆ. ಇವಾಗ ನಮ್ಮ ಕೂರ್ಗ್ ಸ್ಟೈಲ್ ಪೋರ್ಕ್ಗೆ ಸ್ಪೆಷಲ್ ಫ್ಲೇವರ್ ಕೊಡೋ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋ ಸಮಯ, ಅದು ನಮ್ಮ ಕಾಚಂಪುಳಿ. ಇಲ್ಲಿ ನಾನು ಸುಮಾರು 2 ಸ್ಪೂನಷ್ಟು ಕಾಚಂಪುಳಿ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಕ್ವಾಂಟಿಟಿ ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಚಂಪುಳಿ ಆ್ಯಡ್ ಮಾಡಿದ ಮೇಲೆ ಪೋರ್ಕ್ಗೆ ಒಂದು ನೈಸ್ ಟ್ಯಾಂಗಿ ಟೇಸ್ಟ್ ಮತ್ತು ಅಥೆಂಟಿಕ್ ಕೂರ್ಗ್ ಫ್ಲೇವರ್ ಬರುತ್ತೆ. ಇವಾಗ ಇನ್ನೊಂದು 2 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು. ಹಂಗೆ ಅರೋಮಾ ಬರ್ತಿರೋ ಥರ ಇದೆ. ಇವಾಗ ನಮ್ಮ ಪೋರ್ಕ್ ಫ್ರೈ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಸ್ವಲ್ಪ ಕರಿ ಲೀವ್ಸ್ ಮತ್ತು ಫ್ರೆಶ್ ಕೊರಿಯಾಂಡರ್ಸ್ ಲೀಫ್ ಆ್ಯಡ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದರೆ ಆಯಿತು. ಇದನ್ನು ಒಂದು 5 ಮಿನಿಟ್ಸ್ ಹಾಗೇ ಬಿಟ್ಟು ಟೇಸ್ಟ್ ಮಾಡಲಿಕ್ಕೆ ನೀವು ಕೊಡ್ಬೋದು. ಇದು ಹಾಟ್ ರೈಸ್ ಮತ್ತು ಅಕ್ಕಿ ರೊಟ್ಟಿ ಅಥವಾ ಕಡುಬು ಜೊತೆ ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೆಕ್ಸ್ಟ್ ಆ್ಯಂಡ್ ಬಿಯಾಂಡ್ ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ವೀಡಿಯೋಸ್ ನಿಮಗೆ ಮಿಸ್ ಆಗದಂತೆ. Until then, take care, stay safe, keep smiling. Bye. See you in the next video.